ನಿಮ್ಮ ಇಂಗ್ಲಿಷ್ ನಿಮ್ಮನ್ನು ಹಿಮ್ಮೆಟ್ಟಿಸುತ್ತಿದೆಯೇ ಎಂದು ನಿಮಗೆ ಅನಿಸುತ್ತದೆಯೇ? ನಿಮಗೆ ಉತ್ತಮ ಆಲೋಚನೆಗಳಿವೆ, ಆದರೆ ಅವುಗಳನ್ನು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ನೀವು ಒಬ್ಬಂಟಿಯಲ್ಲ. ಇಂದು ನಾವು ಆತ್ಮವಿಶ್ವಾಸದ ಇಂಗ್ಲಿಷ್ ಮಾತನಾಡುವ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ, ಆದ್ದರಿಂದ ನೀವು ಹಿಂಜರಿಯುವುದನ್ನು ನಿಲ್ಲಿಸಿ ಬೆಳಗಲು ಪ್ರಾರಂಭಿಸಬಹುದು. 1. ಮನೋಭಾವ ಮುಖ್ಯ. ಮೊದಲನೆಯದಾಗಿ, ಮನೋಭಾವದ ಬಗ್ಗೆ ಮಾತನಾಡೋಣ. ಆತ್ಮವಿಶ್ವಾಸವು ನಿಮ್ಮೊಳಗಿನಿಂದ ಪ್ರಾರಂಭವಾಗುತ್ತದೆ. ಪರಿಪೂರ್ಣತೆಯ ಮೇಲೆ ಗಮನಹರಿಸುವುದನ್ನು ನಿಲ್ಲಿಸಿ ಮತ್ತು ಪ್ರಗತಿಯ ಮೇಲೆ ಗಮನಹರಿಸಲು ಪ್ರಾರಂಭಿಸಿ. ತಪ್ಪುಗಳನ್ನು ಮಾಡುವುದು ಸರಿ. ಎಲ್ಲರೂ ಮಾಡುತ್ತಾರೆ. ಪ್ರತಿ ಸಂಭಾಷಣೆಯನ್ನು ಕಲಿಕೆಯ ಅವಕಾಶವೆಂದು ಪರಿಗಣಿಸಿ. ನಕಾರಾತ್ಮಕ ಸ್ವಯಂ ಮಾತನ್ನು ಧನಾತ್ಮಕ ದೃಢೀಕರಣಗಳೊಂದಿಗೆ ಬದಲಾಯಿಸಿ. ನಾನು ಇದನ್ನು ಮಾಡಬಲ್ಲೆ ಎಂದು ಹೇಳಿಕೊಳ್ಳಿ. 2. ಅಭ್ಯಾಸ, ಅಭ್ಯಾಸ, ಅಭ್ಯಾಸ. ಯಾವುದೇ ಕೌಶಲ್ಯದಂತೆ, ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಮಾತನಾಡುವುದು ಅಭ್ಯಾಸವನ್ನು ತೆಗೆದುಕೊಳ್ಳುತ್ತದೆ. ಮತ್ತು ನಾನು ಸ್ಥಿರವಾದ, ನಿಯಮಿತ ಅಭ್ಯಾಸವನ್ನು ಅರ್ಥೈಸುತ್ತೇನೆ. ಪ್ರತಿದಿನ ಇಂಗ್ಲಿಷ್ ಮಾತನಾಡಲು ಅವಕಾಶಗಳನ್ನು ಕಂಡುಕೊಳ್ಳಿ. ಕನ್ನಡಿಯಲ್ಲಿ ನಿಮ್ಮೊಂದಿಗೆ ಮಾತನಾಡುವುದನ್ನು ರೆಕಾರ್ಡ್ ಮಾಡಿ ಅಥವಾ ಭಾಷಾ ಪಾಲುದಾರರನ್ನು ಹುಡುಕಿ. ನೀವು ಹೆಚ್ಚು ಮಾತನಾಡಿದಷ್ಟು, ನೀವು ಹೆಚ್ಚು ಆರಾಮದಾಯಕವಾಗುತ್ತೀರಿ. ಪರಿಪೂರ್ಣ ಕ್ಷಣಕ್ಕಾಗಿ ಕಾಯಬೇಡಿ. ಅದನ್ನು ರಚಿಸಿ. 3. ಸ್ಪಷ್ಟ ಉಚ್ಚಾರಣೆಯ ಮೇಲೆ ಗಮನಹರಿಸಿ. ಸ್ಪಷ್ಟ ಉಚ್ಚಾರಣೆಯು ನೀವು ಎಷ್ಟು ಆತ್ಮವಿಶ್ವಾಸದಿಂದ ಧ್ವನಿಸುತ್ತೀರಿ ಎಂಬುದರಲ್ಲಿ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ. ನಿಧಾನಗೊಳಿಸಿ, ನಿಮ್ಮ ಪದಗಳನ್ನು ಉಚ್ಚರಿಸಿ ಮತ್ತು ಒತ್ತಡ ಮತ್ತು ಸ್ವರಕ್ಕೆ ಗಮನ ಕೊಡಿ. ಸ್ಥಳೀಯ ಭಾಷಿಕರನ್ನು ಆಲಿಸಿ ಮತ್ತು ಅವರ ಉಚ್ಚಾರಣೆಯನ್ನು ಅನುಕರಿಸಲು ಪ್ರಯತ್ನಿಸಿ. ನಿರ್ದಿಷ್ಟ ಶಬ್ದಗಳನ್ನು ಅಭ್ಯಾಸ ಮಾಡಲು ನೀವು ಆನ್ಲೈನ್ ಸಂಪನ್ಮೂಲಗಳನ್ನು ಸಹ ಬಳಸಬಹುದು. 4. ನಿಮ್ಮ ಶಬ್ದಕೋಶವನ್ನು ವಿಸ್ತರಿಸಿ. ವಿಶಾಲವಾದ ಶಬ್ದಕೋಶವು ನಿಮ್ಮನ್ನು ವ್ಯಕ್ತಪಡಿಸಲು ಹೆಚ್ಚಿನ ಸಾಧನಗಳನ್ನು ನೀಡುತ್ತದೆ. ಹೆಚ್ಚಿನ ಆವರ್ತನದ ಪದಗಳು ಮತ್ತು ನುಡಿಗಟ್ಟುಗಳನ್ನು ಕಲಿಯುವ ಮೂಲಕ ಪ್ರಾರಂಭಿಸಿ. ಇಂಗ್ಲಿಷ್ ಪುಸ್ತಕಗಳು, ಲೇಖನಗಳನ್ನು ಓದಿ ಮತ್ತು ಇಂಗ್ಲಿಷ್ ವಿಡಿಯೋಗಳನ್ನು ವೀಕ್ಷಿಸಿ. ಶಬ್ದಕೋಶದ ಜರ್ನಲ್ ಅನ್ನು ಇರಿಸಿ ಮತ್ತು ನಿಯಮಿತವಾಗಿ ಹೊಸ ಪದಗಳನ್ನು ಪರಿಶೀಲಿಸಿ. ಆದರೆ ಪದಗಳನ್ನು ಕೇವಲ ನೆನಪಿಟ್ಟುಕೊಳ್ಳಬೇಡಿ. ಅವುಗಳನ್ನು ಸಂದರ್ಭದಲ್ಲಿ ಹೇಗೆ ಬಳಸುವುದು ಎಂದು ತಿಳಿಯಿರಿ. 5. ದೇಹ ಭಾಷೆ ಮತ್ತು ಕಣ್ಣಿನ ಸಂಪರ್ಕ. ಆತ್ಮವಿಶ್ವಾಸವು ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಮಾತ್ರವಲ್ಲ, ನೀವು ಅದನ್ನು ಹೇಗೆ ಹೇಳುತ್ತೀರಿ ಎಂಬುದರ ಬಗ್ಗೆಯೂ ಇದೆ. ಉತ್ತಮ ಭಂಗಿಯನ್ನು ಕಾಪಾಡಿಕೊಳ್ಳಿ, ಕಣ್ಣಿನ ಸಂಪರ್ಕವನ್ನು ಮಾಡಿ ಮತ್ತು ನೈಸರ್ಗಿಕ ಸನ್ನೆಗಳನ್ನು ಬಳಸಿ. ನೀವು ನರ್ವಸ್ ಆಗಿದ್ದರೂ ಸಹ ಈ ಮೌಖಿಕವಲ್ಲದ ಸೂಚನೆಗಳು ನಿಮ್ಮನ್ನು ಹೆಚ್ಚು ಆತ್ಮವಿಶ್ವಾಸದಿಂದ ಕಾಣುವಂತೆ ಮಾಡಬಹುದು. ಸಾರಾಂಶ ಮತ್ತು ಕರೆಗೆ ಕ್ರಿಯೆ. ಆದ್ದರಿಂದ, ನೆನಪಿಡಿ, ಮನೋಭಾವ, ಅಭ್ಯಾಸ, ಉಚ್ಚಾರಣೆ, ಶಬ್ದಕೋಶ ಮತ್ತು ದೇಹ ಭಾಷೆ. ಈ ಸಲಹೆಗಳನ್ನು ಕಾರ್ಯಗತಗೊಳಿಸಿ, ಮತ್ತು ನೀವು ಯಾವುದೇ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಮಾತನಾಡುತ್ತೀರಿ. ಚಂದಾದಾರರಾಗಲು, ಲೈಕ್ ಮಾಡಲು ಮತ್ತು ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮ್ಮ ನೆಚ್ಚಿನ ಸಲಹೆಗಳು ಯಾವುವು? ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ.